ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 14 ಕ್ಷೇತ್ರಕ್ಕೆ ಚುನಾವಣೆ ಆಗ್ತಾ ಇದೆ. ಮತದಾನಕ್ಕಾಗಿ ಅನೇಕ ಘಟಾನುಘಟಿಗಳು ಕೂಡ ಬರ್ತಾ ಇದ್ದಾರೆ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ವೋಟಿಂಗ್ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದ್ದಾರೆ. ವೀರೇಂದ್ರ ಹೆಗಡೆ ಧರ್ಮಸ್ಥಳದ SDM ಶಾಲೆಗೆ ಬಂದು ವೋಟಿಂಗ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರಾಜ್ಯಸಭಾ ಸದಸ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಂದಲೂ ಕೂಡ ವೋಟಿಂಗ್ ಆಗಿದೆ. ಬಿಸಿಲೇರುವ ಮುನ್ನವೇ ಮತಗಟ್ಟೆಗೆ ಬಂದು ಜನ ವೋಟಿಂಗ್ ಮಾಡ್ತಾ ಇದ್ದಾರೆ. ಘಟಾನುಘಟಿಗಳು ವೋಟ್ ಮಾಡೋದ್ರ ಮುಖಾಂತರ ಎಲ್ರಿಗೂ ಮಾದರಿ ಆಗ್ತಾ ಇದ್ದಾರೆ. ಯಾರೆಲ್ಲ ವೋಟ್ ಮಾಡಿಲ್ವೋ ತಕ್ಷಣವೇ ಬಂದು ವೋಟ್ ಮಾಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಧರ್ಮಸ್ಥಳ ಧರ್ಮಾಧಿಕಾರಿ SDM ಶಾಲೆಗೆ ಬಂದು ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ಶಿಲ್ಪಿ ಅರುಣ್ ಯೋಗಿರಾಜ್ರಿಂದಲೂ ಕೂಡ ವೋಟಿಂಗ್ ಆಗಿದೆ. ರಾಜ್ಯ ಒಳ್ಳೆಯ ದೇಶ ಮತ್ತು ಒಳ್ಳೆಯ ನಾಯಕತ್ವ ಬರಲಿ ಅಂತ ನಾವು ಆಶಿಸ್ತೇವೆ. ಎಲ್ಲರೂ ಕೂಡ ಈ ತಮ್ಮ ಹಕ್ಕನ್ನು ಚಲಾಯಿಸಲೇಬೇಕು. ಯಾಕೆಂದರೆ ವೋಟು ಹಾಕೋದ್ರಿಂದ ನಮ್ಮ ದೇಶಕ್ಕೆ ಬೇಕಾದಂಥ ಅಥವಾ ನಮ್ಮ ಪ್ರದೇಶಕ್ಕೆ ಬೇಕಾಗುವಂಥ ಪ್ರತಿ ದೇಶಕ್ಕೆ ಬೇಕಾಗುವಂಥ ಒಳ್ಳೆಯ ನಾಯಕರನ್ನು ನಮಗೆ ಕೊಡಲಿಕ್ಕಾಗುತ್ತೆ. ಬಹಳ ಸಂತೋಷ. ನಾನು ನನ್ನ ಶ್ರೀಮತಿಯವರು ಮತ್ತು ನಮ್ಮೆಲ್ಲ ಕುಟುಂಬ. ಮತ್ತೊಂದು ಕಡೆ ಹಲವು ಮತಗಟ್ಟೆಗಳಲ್ಲಿ ಕೆಲವೊಂದಿಷ್ಟು ಗೊಂದಲ ಆಗಿದೆ. ರಾಜರಾಜೇಶ್ವರಿ ನಗರ ಮತಗಟ್ಟೆಯಲ್ಲಿ ಗೊಂದಲ ಆಯಿತು. ಅಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನೋಟಿಸ್ ಬೋರ್ಡ್ ನಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಬದಲಾಯಿಸಲಾಯಿತಂತೆ. CN ಮಂಜುನಾಥ್ ಬದಲು CS ಮಂಜುನಾಥ್ ಹೆಸರು ಮುದ್ರಣಗೊಂಡಿದೆಯಂತೆ. RR ನಗರದ ಸ್ವರ್ಗ ರಾಣಿ ಕಾಲೇಜಿನಲ್ಲಾದಂತಹ ಗೊಂದಲ ಇದು. ಉದ್ದೇಶಪೂರ್ವಕವಾಗಿಯೇ ಈ ಬದಲಾವಣೆ ಅಂತ ಮತದಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. RR ನಗರದ ಸ್ವರ್ಗ ರಾಣಿ ಕಾಲೇಜ್, ಆ ಕಾಲೇಜಿನಲ್ಲಿ ಹೆಸರು ಬದಲಾವಣೆಯಾಗಿದೆ. ಉದ್ದೇಶ ತೆಗಿತೀವಿ ಅಂತ ಹೋಗಿ ಇನ್ನೂ ತೆಗ್ದಿಲ್ಲ. ಅವರು ಟಿವಿಯರ್ ಒಬ್ರು ಕ್ಯಾಪ್ಚರ್ ಮಾಡಿದರೆ ಆಮೇಲೆ ಎಲ್ಲ ಜನನೇ ನಿಂತ್ಕೊಂಡು ಅವ್ರ ಏನ್ ಪೆನ್ ತಂದಿರ್ತಾರಲ್ಲ ಅವರೇ ಗೀಚಿ CS ಮಂಜುನಾಥ್ ಬದಲಿಗೆ CN ಅಂತ ಚೇಂಜ್ ಮಾಡಿದ್ದಾರೆ. ಅಧಿಕಾರಿಗಳಿಗಿದ್ರೆ ಸರ್ ನಮ್ಗೆ ಹೆಂಗ್ ಬಂದಿರುತ್ತಲ್ಲ ನಾವ್ ಹಂಗೆ ಬರಿತೀವಿ. ಇದು ಪ್ರಿಂಟ್ ಅಲ್ಲ, ಇದು ಬರ್ದಿರೋದು, ಇದು ಕೈಯಲ್ಲಿ ಬರ್ದಿರೋದು. ನಮಗೆ ಹೆಂಗ್ ಇನ್ಫಾರ್ಮೇಶನ್ ಬಂದಿರುತ್ತಲ್ಲ ಹಂಗ್ ಬರ್ದಿದೀವಿ. CN ಅಂತಿಲ್ಲ, CS ಅಂತಿದೆ. ಸುಮಾರು ಜನ ಎಲ್ಲ ಗಲಾಟೆ ಮಾಡಿ ಅದು CN ಅಂತ CS ಅಂತ ಕಾಟ್ ಹೊಡೆದು CN ಅಂತ ಮಾಡಿದ್ದಾರೆ. ಅವ್ರು ಜನಗಳೇ ಮಾಡಿದ್ರು. ಇದೊಂಥರ ಜನಗಳು ಕನ್ಫ್ಯೂಸ್, ಬರೀ ಹೆಸರು ಇಟ್ಕೊಂಡ್ ಇದೊಂಥರ ಕನ್ಫ್ಯೂಸ್ ಆಗೋದು. ಹೌದು, ಮಂಜುನಾಥ್ ಅಂತ ಇಬ್ರು ಇದ್ದಾರೆ. ಒಬ್ರು ಇನ್ನೊಬ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ CN ಮಂಜುನಾಥ್ ಅಂತಾನೆ ಇದೆ. ಎಲ್ಲಾ ಲಿಸ್ಟ್ ಅಲ್ಲಿ ನೋಡಕ್ ಹೋದ ಅಂದ್ರೆ ಎಲ್ಲಾ ಕಡೆ CS ಮಂಜುನಾಥ್ ಅಂತ ಹಾಕಿದ್ದಾರೆ. ಇವಾಗ ಹೋದವರು ಮಾರ್ಕ್ ಅಂದ್ರೆ ಸಿಂಬಲ್ ನೋಡಿ ಹಾಕೋರು ಒಂದಷ್ಟು ಜನ ಇರ್ತಾರೆ. ಬಟ್ ಕೆಲವರೆಲ್ಲ ಬಂದ್ಬಿಟ್ಟು ಹೆಸರೇ ನೋಡ್ತಾರೆ. ಓಕೆ, ಹೆಸರು ಏನಿದೆ ಅಂತ ಕನ್ಫ್ಯೂಷನ್ ಯಾವಾಗ ನೋಡಿದಾಗ ಸೊ 9ನೇ ವೋಟ್ ಅದ್ ಎಷ್ಟು ವೋಟ್ ಆ ಕಡೆ ಹೋಗಿರುತ್ತೋ ಗೊತ್ತಿಲ್ಲ. ಬಟ್ ಅಲ್ಲಿ ಪೋಲಿಂಗ್ ಅಲ್ಲಿ ಇರೋ ಆಫೀಸರ್ಗಳು ಅವ್ರಿಗೆ ಹೇಳ್ದ ಅಂದ್ರೆ ಅವ್ರು ನಮಗ್ ಗೊತ್ತಿಲ್ಲ, ಅದು ಹೆಸರು ಗೊತ್ತಿಲ್ಲ ಅಂತಾರೆ. ನಾ ಹೇಳೋದು ಇಲೆಕ್ಷನ್ ಡೇ ಬಂದಾಗ ನಿಮ್ಗೆ ಹೆಸರು ಗೊತ್ತಿಲ್ಲ ಅಂದ್ರೆ ನೀವೇನು ಕೆಲ್ಸಕ್ಕೆ ಬಂದಿದ್ದೀರಾ, ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್, ಕೆಲವರು ಬಂದ್ಬಿಟ್ಟು ಅಲ್ಲಿ ನಮ್ಗೆ ಹೆಸರು ಕನ್ನಡ ಬರಲ್ಲ, ಓದಕ್ ಬರಲ್ಲ, ಬರೆಯಕ್ ಬರಲ್ಲ ಅಂದ್ಬಿಟ್ಟು ನಾವ್ ಅಲ್ಲಿ ಹೇಳಿ ಕೆಲವರೆಲ್ಲ ಚೇಂಜ್ ಮಾಡಿಸಿ ಈ ತರ ನೋಡಿ ಇವಾಗ ಒಂದು ಫೋಟೋನು ತೆಗೆದು ಅಂತಿದ್ದೆ. ಅದರಲ್ಲಿ ಫಸ್ಟ್ ಒನ್ ನೋಡಿ CS ಇರೋದನ್ನ CN ಮಾಡಿಸಿದೀವಿ. ಹಂಗೆ ಹೋದ. ಸೊ ಇದು ಬಂದಲು ಗೊಂದಲ ಒಂದು. 2ನೇದು ಅಂದ್ಬಿಟ್ಟು ಇವಾಗ ಈ ಒಂದು ಜಾಗದಲ್ಲಿ ವ್ಯವಸ್ಥೆ ವಿವಿಪ್ಯಾಟ್ ಚೀಟಿಗಳ ಎಣಿಕೆ ಕೋರಿದ್ದಂತಹ ಅರ್ಜಿಗೆ ವಜಾಗೆ. ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸಲು ಆಗದು. ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. EVMನಲ್ಲಿ ಯಾವುದೇ ದೋಷ ಕಂಡು ಬಂದಿಲ್ಲ. EVMಗಳ ಮೂಲಕವೇ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. 100% ವಿವಿಪ್ಯಾಟ್ ಮತ ಎಣಿಕೆ ಅಸಾಧ್ಯ. 2ನೇ ಹಂತದ ಮತದಾನದ ದಿನವೇ ಸುಪ್ರೀಂ ಕೋರ್ಟ್ನಿಂದ ಹೊರಬಿದ್ದಂತಹ ಆದೇಶ ಇದು. ವಿವಿಪ್ಯಾಟ್ ಚೀಟಿಗಳ ಎಣಿಕೆ ಆಗಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ಅರ್ಜಿಯನ್ನ ಈಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇವಿಎಂಗಳ ಜೊತೆ ವಿವಿಪ್ಯಾಟ್ ಚೀಟಿಗಳ ಎಣಿಕೆ ಕೋರಲಾಗಿತ್ತು. ಆ ಅರ್ಜಿ ವಜಾ ಆಗಿದೆ.
ಇವಿಎಂ ಕಾರ್ಯಕ್ಷಮತೆ ಅನುಮಾನಿಸಿದ್ದವರಿಗೆ ಮುಖಭಂಗ ಆಗಿದೆ. ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಂತಹ ಮಹತ್ವದ ಆದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.